ಹಾಯ್ ಎವ್ರಿವನ್. ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅದು ಬ್ಲಾಗ್ ಆಗಿರುತ್ತೆ ಇದು. ಮಾರ್ನಿಂಗಲ್ಲಿ ಬಸ್ ಬಿಡ್ತು 5 o'clockಗೆ ಧರ್ಮಸ್ಥಳಕ್ಕೆ ತುಮಕೂರಿಂದ. ಚಳಿ ಚಳಿ ಆಗ್ತಾಯಿತ್ತು ನೋಡಿ. ನನ್ನ ಮಗಳು ಯಾವ ಥರ ಎಲ್ಲ ಕವರ್ ಮಾಡ್ಕೊಂಡಿದ್ದಾಳೆ ಅಂತ. ಇನ್ನು ಟೈಮ್ ಆಯಿತು ಅಂತ ನದಿ ಕಡೆ ಹೊರಟ್ವಿ ಸ್ನಾನಕ್ಕೆ ಅಂತ. ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೊರಟ್ವಿ. ಅವಳು ಫುಲ್ಲು ಕವರ್ ಆಗಿ ನೋಡಿ ಹೆಂಗೆ ಬರ್ತಾ ಇದ್ದಾಳೆ ಚಳಿಗೆ. ಹಂಗಾದ್ರೂ ನೀರಲ್ಲಿ ಆಡಬೇಕಂತೆ ಚಳಿ ಆಗ್ತಾಯಿದ್ರು. ಅಲ್ಲಿ ಲಗೇಜ್ ರೂಮ್ ಇರುತ್ತೆ, ಲಗೇಜ್ ರೂಮಲ್ಲಿ ಹಾಕಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ಬೋದು ಜನ ಹೆಂಗಿದ್ದಾರೆ ಬೆಳಗಿನ ಜಾವನೆ ಅಂತ ದರ್ಶನಕ್ಕೋಸ್ಕರ. ನದಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನದಿಗೆ ಸ್ನಾನ ಮಾಡೋಕ್ಕೆ ಏನು ಜೋರಾಗಿ ಹೋಗ್ತಾ ಇದ್ದಾಳೋ ನನ್ನ ಮಗಳಾದರೆ. ಇದೇ ಫಸ್ಟ್ ಟೈಮ್ ಅವಳು ನದಿಯಲ್ಲಿ ಸ್ನಾನ ಮಾಡಿದ್ದು ಎಕ್ಸ್ಪೀರಿಯನ್ಸು. ತುಂಬ ಖುಷಿ ಅವಳಿಗೆ. ನೀರು ನೋಡಿದ್ರೆ ಸಾಕು ಅಲ್ಲೇ ಕುತ್ಕೊಬಿಡ್ತೀನಿ ಅಂತಾಳೆ. ಇಲ್ಲಿ ಸ್ಲಿಪ್ಪರ್ ರಿಮೂವ್ ಮಾಡಿಬಿಟ್ಟು ಇನ್ನು ನದಿಗೆ ಸ್ನಾನ ಮಾಡೋಣ ಅಂತ ಇಳಿದ್ವಿ. ಫುಲ್ ಎಕ್ಸೈಟ್ ಆಗ್ತಿದ್ದಾಳೆ ಅವಳಾದರೆ ನೋಡಿಬಿಟ್ಟು. ತುಂಬ ನೋಡ್ಬೋದು, ಚಳಿ ಚಳಿ ಇದ್ದರೂ ಎಷ್ಟು ಜನ ಇದ್ದಾರೆ ನದಿಯಲ್ಲಿ ಸ್ನಾನ ಮಾಡೋದು. ಅವಳಿಗೆ ಫುಲ್ ಖುಷಿ, ಬಿಟ್ಟರೆ ಸಾಕು ಓಡೋಗೋಣ ಅಂತ ಇದ್ಲು. ನೋಡಿ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ನೀರಲ್ಲಿ. ತುಂಬ ಖುಷಿ ಅವಳಿಗೆ ನೀರು ನಡೆದ್ರೆ. ನಾನು ಕುತ್ಕೊಳ್ಳಲ್ಲ ನೀನು ಕುತ್ಕೋ ಅಂತ ಅಂತಿದ್ದಾಳೆ. ಇನ್ನು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಹೊರಟ್ವಿ ದೇವಸ್ಥಾನಕ್ಕೆ. ದರ್ಶನ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಎಲ್ಲ ಆಟೋ ಫೆಸಿಲಿಟೀಸ್ ಇರುತ್ತೆ. ನೇತ್ರಾವತಿ ನದಿಯಿಂದ ದೇವಸ್ಥಾನದವರೆಗೂ ಆಟೋ ಫೆಸಿಲಿಟೀಸ್ ಈ ಥರ ವ್ಯಾನ್ಸ್ ಎಲ್ಲ ಇರುತ್ತೆ. ಸೀಟ್ ವೈಸ್ ತೊಗೊತಾರೆ. ದರ್ಶನಕ್ಕೆ ಬೆಳಗ್ಗೆನೇ 1 ಅವರಲ್ಲಿ ಆಗೋಯ್ತು ನಮ್ಮ ದರ್ಶನ. 200 rupees ಟಿಕೆಟ್ ತೊಗೊಂಡಿದ್ವಿ. ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ ನಾವು, ರಶ್ ಇದೆ ಅಂತ. ಬೇಗ ಆಯಿತು ದರ್ಶನ, 1 ಅವರಲ್ಲಿ ಆಯಿತು. ಕ್ಯೂ ಹಂಗೆ ಇತ್ತು. ದರ್ಶನ ಮುಗೀತು. ಇನ್ನು ಹೊರಗಡೆ ಒಂದಿಷ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ ನಾನು ನನ್ನ ಮಗಳು. ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಟ್ಟು ಇನ್ನು ಹೊರಟ್ವಿ. ಅಲ್ಲಿ ನಾವು ಹಿಂಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಇದು ಕಾಣಿಸ್ತು ವಿಮಾನ. ಇದು ವೀರೇಂದ್ರ ಹೆಗ್ಗಡೆ ಅವರು ಹಳೆ ಕಾಲದಲ್ಲಿ ಯೂಸ್ ಮಾಡಿರೋ ವಿಮಾನ ಅಂತೆ. ಅದು ಅಲ್ಲಿ ಶೋ ಪೀಸ್ ಥರ ಇಟ್ಟಿದ್ರು. ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ, ನೋಡು ಮಂಗರಿ ಎಷ್ಟು ಚೆನ್ನಾಗಿದೆ ಅಂತ. ರಿಯಲ್ಲಾಗಿ ನೋಡಿದ್ದು ನಾವು ಇದೇ ಫಸ್ಟು. ಇದೇನು ಗೊತ್ತಾ, ಬರಬೇಕಾದ್ರೆ ಅಪರೂಪದಂಥ ಚಿತ್ರ ನನ್ನ ಕಣ್ಣಿಗೆ ಬಿತ್ತು. ಅಂಧವಿಕಲ ಮಕ್ಕಳು ಎಷ್ಟು ಚೆನ್ನಾಗಿ ನೋಡಿ ದೇವ್ರ ದರ್ಶನಕ್ಕೋಸ್ಕರ ಟ್ರಿಪ್ ಕರ್ಕೊಂಬಂದಿದ್ದಾರೆ ಅವ್ರ ಸ್ಕೂಲಿಂದ. ಎಷ್ಟು ಖುಷಿಯಾಗಿ ಹೋಗ್ತಿದ್ದಾರೆ ನೋಡಿ ಮಕ್ಕಳೆಲ್ಲ. ಅವ್ರ ದೇವ್ರನ್ನ ಮನಸ್ಸಿಂದ ನೋಡ್ತಾರೆ ಅನ್ಕೊತೀನಿ ಮೇ ಬಿ. ನನಗಾದರೆ ನೋಡಿ ತುಂಬ ಖುಷಿ ಆಯಿತು ಈ ದೃಶ್ಯ. ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್? ಥ್ಯಾಂಕ್ ಯು.